ಹಲೋ ನಮಸ್ಕಾರ. ಆ್ಯಂಡ್ ಲಾಸ್ಟ್ ಎಪಿಸೋಡಲ್ಲಿ ನೋಡಿರ್ಬೋದು ನೀವು ಮದ್ದುಗುಂಡಿನ ಒಂದು ಉಗ್ರಾಣ ಮತ್ತು ಅಲ್ಲಿನ ಚಿಲುಮೆಯ ನೀರಿನ ಕೊಳವನ್ನು ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಿಮಗೆಲ್ಲರಿಗೂ ಆ್ಯಂಡ್ ಮೇಲಿರುವ ಕೋಟೆ ಮೇಲ್ಗಡೆ ಇರುವ ಅರಮನೆಯ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಲಾಸ್ಟ್ ಎಪಿಸೋಡ್ ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೇಗೆ ಅನ್ನಿಸ್ತಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅಂದಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಮ್ಮ ಗಜೇಂದ್ರಗಡದ ಕೋಟೆಯ ಮೇಲ್ಗಡೆ ಇರುವಂಥ ಅರಮನೆ ಅನ್ನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಆ್ಯಂಡ್ ಇದರಲ್ಲಿ ಡ್ರೋನ್ ಶಾಟ್ಸ್ ಕೂಡ ಇದ್ದಾವೆ. ಅದೆಲ್ಲ ನಿಮಗೆಲ್ಲ ತೋರಿಸ್ತೀನಿ. ನೀವು ಈ ಡ್ರೋನ್ ಶಾಟ್ನ ನಾನು ನಮ್ಮ ಬ್ರದರ್ ಯೂಟ್ಯೂಬ್ ಚಾನಲಿಂದ ತೊಗೊಂಡಿದ್ದೇನೆ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡಲಾಗುವುದು. ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಆ್ಯಂಡ್ ಹಾಗೆಯೇ ಈ ಅರಮನೆಯ ಒಂದು ವಿವರ ಹೇಳಬೇಕಂದ್ರೆ, ಇಲ್ಲಿ ಮೊದಲು ಕುಸ್ತಿ ಅಥವಾ ನೀವು ಪೈಲ್ವಾನ್ ಮೂವಿ ನೋಡಿರ್ಬೋದು. ನಮ್ಮ ಗಜೇಂದ್ರಗಡ ಬಗ್ಗೆ ಶೂಟಿಂಗ್ ಮಾತ್ರ ಇಲ್ಲಿಗೆ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಅದು ಕುಸ್ತಿಯ ಬಗ್ಗೆ ಇದ್ದ ಕಾರಣ ಇಲ್ಲಿ ಗಜೇಂದ್ರಗಡದಲ್ಲಿ ತುಂಬಾ ಕುಸ್ತಿಯ ಬಗ್ಗೆ ತುಂಬಾ ಇದೆ. ಆವರಣದಲ್ಲಿ ಕುಸ್ತಿ ಕ್ರೀಡೆ ತುಂಬಾ ರಾಜರು ಪ್ರೋತ್ಸಾಹ ಮಾಡುತ್ತಿದ್ದರು. ಆ್ಯಂಡ್ ಇದೆಲ್ಲ ನೋಡಿರ್ಬೋದು. ಇದೆಲ್ಲ ಕಾಂಪೌಂಡ್ ಅಥವಾ ಬಾರ್ಡರ್, ಇಲ್ಲಿ ಕಟ್ಟಿರುವಂಥ ಕೋಟೆಯ ಒಂದು ಬಾರ್ಡರ್ನಲ್ಲಿ ಇಲ್ಲೇ ನಿಂತು ನೋಡ್ತಾ ಇದ್ರು. ಆ್ಯಂಡ್ ಇದರ ಒಂದು ಓವರ್ ಆಗಿ ಒಂದು ಡ್ರೋನ್ ಶಾಟ್ ನೋಡ್ಬೋದು ನೀವು. ಅಂದಾಗೆ ನಿಮಗೆಲ್ಲರಿಗೂ ಈ ಡ್ರೋನ್ ಶಾಟ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಕೋಟೆಯ ಒಳ ಅಂಗಳದಲ್ಲಿ ನೀವು ನೋಡ್ಬೋದು. ಇಲ್ಲೆಲ್ಲ ಮೊದಲು ಸೈನಿಕರು ಕುಸ್ತಿ ಆಡುತ್ತಿದ್ದರು ಅನ್ನುವ ಒಂದು ಉಲ್ಲೇಖ ಇದೆ. ಆ್ಯಂಡ್ ಇಲ್ಲಿನ ಕಾಣುತ್ತಿರೋ ಒಂದು ವಾಚ್ ಟವರ್ ನೋಡ್ಬೋದು. ಅಲ್ಲಿ ಸೈನಿಕರು ಈ ಕೋಟೆಯ ರಕ್ಷಣೆಗಾಗಿ ಆ್ಯಂಡ್ ಇದೆಲ್ಲ ತುಂಬಾ ಧ್ವಂಸಗೊಳಿಸಿದ್ದಾರೆ ಇಲ್ಲಿನ ಸ್ಥಳೀಯರು. ಆ್ಯಂಡ್ ಇಲ್ಲಿ ನಿಧಿಯ ಆಸೆಗಾಗಿ ತುಂಬಾ ಕೋಟೆಯನ್ನು ಧ್ವಂಸಗೊಳಿಸಿದ್ದಾರೆ. ಮೇಲ್ಗಡೆ ಎಲ್ಲ ನೋಡ್ಬೋದು ನೀವು. ಆ್ಯಂಡ್ ಒಳಗಡೆ ಒಂದು ಅಂದರೆ ಆಪ್ತ ಸಮಾಲೋಚನೆ ಮಾಡುವ ಒಂದು ಕೇಂದ್ರ ಆಗಿತ್ತು ಇದು. ಆ್ಯಂಡ್ ಇಲ್ಲಿನ ಸೈನಿಕರು ರಾಜನಿಗೆ ಒಂದು ವಿಷಯವನ್ನು ತಿಳಿಸುವ ಒಂದು ಕೊಠಡಿಯಾಗಿತ್ತು. ಆ್ಯಂಡ್ ಇದೊಂದು ಇಲ್ಲೆಲ್ಲ ನಿಧಿಗಾಗಿ ತೋಡಿರುವಂಥ ದೃಶ್ಯ. ಇನ್ನೊಬ್ಬರು ಚಡನ್ನೇ ಆತದ ಕಾಯಿ ಸ್ವಲ್ಪ ಇಲ್ಲೆಲ್ಲ ನೋಡ್ಬೋದು. ಎಲ್ಲ ಹಾಳು ಬಿದ್ದಿದೆ. ಹಳ್ಳು अक्षता ऊपर चढ़ा ना कदेगा का था क्या कि ऊपर चढ़
ಇಲ್ಲಿ ಒಳಗಡೆ ಹೋಗ್ಬೋದು. ಆವಾಗಲೇ ನಾನು ಹೇಳಿರೋ ಪ್ರಕಾರ ಇಲ್ಲೊಂದು ಒಳಗಡೆ ಹೋಗುವ ಕೊಠಡಿ ಇದೆ ಚಿಕ್ಕದಾಗಿ. ಇಲ್ಲಿಂದ 2 ಡೋರ್ ಕ್ಲೋಸ್ ಆದ ನಂತರ ಇಲ್ಲಿಂದ ಸೈನಿಕರು ಒಳಗಡೆ ಹೋಗಿ ಸಂದೇಶವನ್ನು ಮುಟ್ಟಿಸುತ್ತಿದ್ದರು ರಾಜನಿಗೆ ಅಂತ ಹೇಳಲಾಗುತ್ತದೆ. ನೋಡ್ಬೋದು ನೀವು ಈ ಡೋರನ್ನು ಎಷ್ಟು ಚಿಕ್ಕದಾಗಿದೆ ಅಂತ. ನೋಡ್ಬೋದು ಮೇಲ್ಗಳಿಂದ ವ್ಯೂ. ತೈ ಕಸ ಅಂತ ಹಾಲು ಮೊಸರಿನ ಹೊಂಡ. ಇಲ್ಲಿ ನೋಡ್ಬೋದು ಇದು ಹಾಲು ಮೊಸರಿನ ಅಂದಾಗೆ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಗುತ್ತೆ. ಇದು ನಾನು ಹೇಳಿದ್ನಲ್ಲ ಹಾಲು ಮೊಸರಿನ ಹೊಂಡ ಅಂತ. ಇಲ್ಲಿ ಮುಂದೆ ನೀವು ನೋಡ್ಬೋದು ಇಲ್ಲಿ ಹಾಲು ಮೊಸರು ಹೊಂಡ ಇದೆ. ಇಲ್ಲಿ ಸೈನಿಕರಿಗಾಗಿ ಹಾಲು ಮತ್ತು ಮೊಸರುಗಳನ್ನು ಶೇಖರಿಸಿ ಇಡ್ತಾ ಇದ್ರು ಅಂತ ಹೇಳಲಾಗುತ್ತದೆ. ಪ್ರದೇಶದಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಲಕ್ಷ್ಮೀ ಗುಡಿ ಒಂದು ವ್ಯೂನು ತೋರಿಸ್ತೀನಿ. ಬಾಜು एक दाटू गुडी शेते होंडा 2 होंडा से पाणी शेती मध्ये एक दाटू गुडी आवाज देख ते तागे कळत देखता खाली उतरान शेता कोण होंड से हां मट्टा होंड नानी कोशे एस नानी मट्टा ऐसे पैसा अक्का तंगी होंड सासा हां हां ए तुषारा छोड़ में कहो हम खाली उतरता से मैंने बोल के बुलाओ तो बाब बाबू इकडे आ काका मैं उतरसी इकडे हो है का इकडे होते झाड मध्ये खाली कुछ नको हां खाली कुछ एकदम ಈಗ ನೀವು ನೋಡ್ತಾ ಇರಬಹುದು. ಈಗ ನಾವು ಬಂದಿದ್ದೇವೆ ಕೆಳಗೆ ಇರುವಂತಹ ಹಾಲು ಮೊಸರು ಹೊಂಡ, ಸೈನಿಕರಿಗಾಗಿ ಶೇಖರಿಸಿ ಇಡುವಂಥ ಹಾಲು ಮೊಸರಿನ ಹೊಂಡ. ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಹಾಲು ಮತ್ತು ಮೊಸರುಗಳನ್ನು 2 ಶೇಖರಿಸಿ ಇಡ್ತಾ ಇದ್ರು ಸೈನಿಕರಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವೆಲ್ಲ ನೋಡ್ಬೋದು ಅದ್ಭುತವಾಗಿದೆ. ಆ್ಯಂಡ್ ಇದರಲ್ಲಿ ಕಟ್ಟಿರುವಂಥ ಅರ್ಧದ ಪಾರ್ಟ್ ಮಾಡಿದ್ರು ಒಂದೇ ಶೇಖಶಿಲವಾಗಿ ಕಾಣುತ್ತೆ. ಆ್ಯಂಡ್ ತುಂಬಾ ಅದ್ಭುತವಾಗಿದೆ. ಆ್ಯಂಡ್ ನನ್ನಿಂದ ಕಾಣ್ತಿರೋ ಒಂದು ಚಿಕ್ಕ ಕಿಂಡಿಯಲ್ಲಿ ಅಲ್ಲಿಂದ ಹಾಕ್ತಾ ಇದ್ರು ಅಂತ ಹೇಳಲಾಗುತ್ತದೆ. ಆ್ಯಂಡ್ ಮುಂದೆ ಹೋಗೋಣ. ಇಲ್ಲಿ ತುಂಬಾ ಮನೆಗಳು ಇದ್ದು ಅನ್ನುವ ಒಂದು ಸೂಚನೆ ಕೂಡ ನಮಗೆ ಕಾಣುತ್ತೆ. ಇಲ್ಲೆಲ್ಲ ಫೌಂಡೇಶನ್ ಈಗ ಹೆಂಗೆ ಹಾಕ್ತಾರೆ ಜನರು ಫೌಂಡೇಶನ್ ಆ ರೀತಿ ಕಾಣ್ತಾ ಇದೆ ಎಲ್ಲ. ಇಲ್ಲೆಲ್ಲ ನನ್ನ ಹಿಂದೆ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಮನೆಗಳು ಆ ಥರ ಮನೆಗಳು ಇದ್ದು ಅಂತ ಸೂಚನೆಗಳು ಇಲ್ಲಿ ಕಾಣ್ತಾ ಇರುತ್ತೆ. ನೋಡ್ಬೋದು ನೀವು. ಆ್ಯಂಡ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ಎಪಿಸೋಡ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮುಂದೆ ಲಕ್ಷ್ಮೀ ಟೆಂಪಲ್ ಮತ್ತು ಅಕ್ಕ ತಂಗಿ ಹೊಂಡ ವಿಡಿಯೋ ಇದೆ, ಅದು ನಿಮಗೆ ಈಗ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಆ್ಯಂಡ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ನಾಳೆ ಸಾಯಂಕಾಲ 5 ಗಂಟೆಗೆ ಬರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಗಾಗಿ. ಬಾಯ್, ಮತ್ತೆ ಸಿಗೋಣ. ಯಾರ್ಯಾರು ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಡ್ರೋನ್ ಶಾಟ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರ್ಯಾರು ಯಾವ ಊರಿಂದ ನೋಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ID ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.